ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್. ಪ್ಲೀಸ್ ಫ್ರೆಂಡ್ಸ್, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಫಸ್ಟ್ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ. ಓಕೆ, ನಾನು ಇವತ್ತು ಪ್ರತಿದಿನ ದೇವ್ರ ಪೂಜೆ ಮಾಡೋದ್ರಿಂದ ಯಾವ ಲಾಭಗಳಿವೆ ಮತ್ತು ಯಾವ ರೀತಿ ದೇವ್ರ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನೆಯ ಹೊರಗಡೆಯೂ ಪ್ರತಿಬಿಂಬಿಸುತ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಮಾಡುವ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ತಳಪಾಯವಾಗಿರುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ದೇವರು ತಪ್ಪದೆ ನಿತ್ಯ ಪೂಜೆಯನ್ನು ಮಾಡುತ್ತೇವೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣ ಬದಲಾಗುತ್ತದೆ ಫ್ರೆಂಡ್ಸ್. ಅಂದರೆ ನಮ್ಮ ಮನಸ್ಸು ಏಕಾಗ್ರತೆ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತದೆ. ಮನೆಯಲ್ಲಿ ಪ್ರತಿಯೊಬ್ಬರು ಸಕಾರಾತ್ಮಕ ಯೋಚನೆಗಳನ್ನು ಮಾಡುವಂತಾಗುತ್ತದೆ. ಇದರಿಂದ ನಮಗೆ ದಿನ ಪೂರ್ತಿ ಒಳ್ಳೆಯ ಆಲೋಚನೆ ಬರುತ್ತದೆ. ಮನೆಯಲ್ಲಿ ಪೂಜೆ ಮಾಡುವಾಗ ಯಾವತ್ತೂ ಈ ತಪ್ಪುಗಳನ್ನು ಮಾಡಬಾರ್ದು. ಮಾಡಿದರೆ ಪೂಜೆಯ ಪ್ರತಿಫಲ ನಮಗೆ ಖಂಡಿತ ಸಿಗುವುದಿಲ್ಲ. ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಸಿಗುತ್ತದೆ ಫ್ರೆಂಡ್ಸ್. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡದೆ ದೇವರ ಮನೆಗೆ ಕಾಲಿಡಬಾರದು. ಹಣೆಯಲ್ಲಿ ಗಂಗೆಯ ವಾಸವಿರುತ್ತದೆ ಅಂತ ಹೇಳ್ತಾರೆ. ಹಣೆಯಲ್ಲಿ ಕುಂಕುಮವಿದ್ದರೆ ಮುಖದ ಕಳೆಯೂ ಕೂಡ ದೈವಿ ಕಳೆಯಂತೆ ಕೂಡಿರುತ್ತದೆ. ಪೂಜೆಯ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾದ ಮಡಿವಸ್ತ್ರವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು. ಮತ್ತು ಕಪ್ಪು ಬಟ್ಟೆ, ಹರಿದ ಸುಟ್ಟ ಬಟ್ಟೆಗಳನ್ನು ಧರಿಸಬಾರದು. ದೇವರ ಮುಂದೆ ದೀಪಗಳನ್ನು ಬೆಳಗಿಸಿದ ನಂತರವೇ ಪೂಜೆಯನ್ನು ಆರಂಭಿಸಬೇಕು. ಪೂಜೆ ಮಾಡುವಾಗ ರಂಗೋಲಿಯನ್ನು ಹಾಕಬೇಕು. ಅಂದರೆ ದೇವ್ರ ಮನೆಯಲ್ಲಿ ಚಿಕ್ಕ ಪುಟ್ಟ ರಂಗೋಲಿನ ಹಾಕಬೇಕು. ಆ ರಂಗೋಲಿಗೆ ಅರಿಶಿಣ, ಕುಂಕುಮ, ಹೂವನ್ನು ಇಡಬೇಕು. ಈ ರಂಗೋಲಿ ತೆಗಿಬೇಕಾದ್ರೆ ನಾವು ಡೈಲಿ ರಂಗೋಲಿ ಹಾಕಿದ್ನ ಪೊರ್ಕೆಯಿಂದ ಗುಡಿಸ್ಬಾರ್ದು. ಯಾಕಂದ್ರೆ ಪೊರ್ಕೆನ ದೇವ್ರ ಮನೆಗೆ ಸೋಕಿಸ್ಬಾರ್ದು. ಒಂದು ಬಟ್ಟೆಯಿಂದ ನಾವು ಅದನ್ನ ರಂಗೋಲಿನ ಒರೆಸಿ ತೆಗಿಬೇಕು. ಮತ್ತೆ ದೇವರಿಗೆ ಮುಡಿಸುವ ಹೂಗಳ ಸುವಾಸನೆ ನೋಡಿ ಬಳಸಬಾರದು. ಅಂದ್ರೆ ದೇವರಿಗೆ ಹೂವು ಮುಡಿಸೋದಕ್ಕೂ ಮುಂಚೆ ನಾವು ವಾಸನೆ ನೋಡಬಾರ್ದು ಯಾವುದೇ ಕಾರಣಕ್ಕೂ. ಸ್ತ್ರೀಯರು ಋತುಮತಿಯಾದಾಗ ಹೂಗಳನ್ನು ಕೀಳಬಾರದು ಅಥವಾ ಮುಟ್ಟಬಾರದು. ಮತ್ತೆ ಸೂರ್ಯಾಸ್ತದ ನಂತರ ನಾವು ಹೂವಿನ ಗಿಡಕ್ಕೆ ಕೈ ಹಾಕಬಾರ್ದು ಫ್ರೆಂಡ್ಸ್. ಹೂವನ್ನು ಕೀಳಬಾರ್ದು. ಯಾರೇ ಆಗಿರಲಿ, ಮೊಗ್ಗು ಅಥವಾ ಹೂವನ್ನು ಕೀಳಬಾರ್ದು. ದೇವರಿಗೆ ಉಪಯೋಗಿಸಿದ ಹೂಗಳನ್ನು ನಾವು ದೇವರ ಕೋಣೆಯಲ್ಲೇ ಇಡಬಾರದು. ಒಣಗಿದ ಹೂನ ದೇವರ ಕೋಣೆಯಲ್ಲಿ ಮತ್ತೆ ಇಡಬಾರ್ದು. ಅದನ್ನು ನೀರಿನಲ್ಲಿ ಅಥವಾ ಬಾಳೆ ಮರ, ತೆಂಗಿನ ಗಿಡದ ಬುಡಕ್ಕೆ ಹಾಕಬೇಕು. ಆಗ ತುಂಬಾನೇ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ತುಳಿಯೋ ಜಾಗದಲ್ಲಿ ಹೂವನ್ನು ಹಾಕಬಾರ್ದು. ಮನುಷ್ಯರು ಓಡಾಡೋ ಜಾಗದಲ್ಲಿ ಒಣಗಿದ ಹೂವನ್ನು ಎಸಿಬಾರ್ದು. ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ ಬೇಡಿಕೊಂಡರೆ ಪೂಜೆಯ ಫಲ ಖಂಡಿತ ಪ್ರಾಪ್ತಿಯಾಗುತ್ತದೆ. ಈ ರೀತಿ ನಿಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಜೊತೆಗೆ ವಿದ್ಯೆಯಲ್ಲಿ ಪ್ರಗತಿ ಕೂಡ ಹೊಂದುತ್ತಾರೆ. ಸ್ತ್ರೀಯರಿಗೆ ಆರೋಗ್ಯ, ಮನೆಯಲ್ಲಿ ಹಿರಿಯರಿಗೂ ಕೂಡ ಆರೋಗ್ಯ ಲಭಿಸುತ್ತದೆ. ಆರೋಗ್ಯ ವೃದ್ಧಿಯಾಗುತ್ತದೆ. ಎಲ್ಲ ಮನೆಯಲ್ಲಿ ಇರುವವರಿಗೆಲ್ಲ ಆರೋಗ್ಯ ವೃದ್ಧಿಯಾಗುತ್ತದೆ. ಮತ್ತೆ ಮನೆಯಲ್ಲಿ ಕೆಲವರ ಮನೆಯಲ್ಲಿ ಪುರುಷರು ದೇವರ ಪೂಜೆ ಮಾಡುತ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ಸ್ತ್ರೀಯರು ಪೂಜೆಯನ್ನು ಮಾಡುತ್ತಾರೆ. ಯಾರು ಬೇಕಾದರೂ ಮಾಡ್ಬೋದು. ಶ್ರದ್ಧಾ ಭಕ್ತಿಯಿಂದ ಯಾರು ಪೂಜೆ ಮಾಡಿದ್ರು ದೇವರು ಖಂಡಿತ ಒಲಿತಾನೆ ಫ್ರೆಂಡ್ಸ್. ಮನೆಯಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ನೀಡಬೇಕು. ಯಾಕೆಂದರೆ ಹೆಣ್ಣು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತಾರೆ. ಹೆಣ್ಣು ಮನೆಯ ಕಣ್ಣು ಅಂತ ಕೂಡ ಹೇಳ್ತಾರೆ. ಆಕೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಯು ಶ್ರೇಷ್ಠ ಹಾಗೂ ಶೀಘ್ರ ಫಲ ಕೊಡುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೆಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹಿರಿಯರು ಕೂಡ ಹೇಳ್ಕೊಂಡೇ ಬಂದಿದ್ದಾರೆ ಮೊದಲಿಂದ. ಹಾಗಾಗಿ ಹೆಣ್ಣು ಪೂಜೆ ಮಾಡಿದರೆ ಶೀಘ್ರ ಫಲ ದೊರೆಯುತ್ತದೆ ಅಂತ ಹೇಳ್ತಾರೆ. ಮತ್ತೆ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ. ಆದರೆ ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಫ್ರೆಂಡ್ಸ್. ಏಕಾಗ್ರತೆಯಿಂದ ಪೂಜೆನ ಮಾಡಬೇಕು. ಮತ್ತು ಆಡಂಬರದ ಪೂಜೆ ಮಾಡಬೇಕು ಅಂತ ದೇವರು ಯಾವತ್ತೂ ನಮಗೆ ಹೇಳಿಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೂಜೆನ ನಾವು ಮಾಡ್ಬೋದು. ದೇವರಿಗೆ ಬೇಕಾಗಿದ್ದು ಆಡಂಬರದ ಪೂಜೆ ಅಲ್ಲ. ಊದುಗಡ್ಡಿ, ಕರ್ಪೂರ ಮತ್ತು ಹೂವನ್ನು ಇಟ್ಟು ನಮ್ಮ ಮನಸ್ಸು ತೃಪ್ತಿಗಾಗಿ ನಾವು ಪೂಜೆನ ಮಾಡಬೇಕು. ಇನ್ನೊಬ್ಬರ ತೃಪ್ತಿಗಾಗಿ ಆಡಂಬರದ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದೇವರು ಒಲಿತಾರೆ ಅನ್ನೋದು ಸುಳ್ಳು. ಆಡಂಬರದ ಪೂಜೆ ಮಾಡಿದ್ರೆ ದೇವರು ಒಲಿತಾರೆ ಅಂತ ಅನ್ಕೊಳ್ಳೋದು ನಮ್ಮ ತಪ್ಪು, ನಮ್ಮ ಭಾವನೆ ಅದಷ್ಟೇ. ಏಕೆಂದರೆ ದೇವರಿಗೆ ಬೇಕಾಗಿದ್ದು ಶ್ರದ್ಧಾ ಭಕ್ತಿಯಿಂದ ಮಾಡೋ ಪೂಜೆ ಅಷ್ಟೇ ಹೊರತು ಆಡಂಬರದ ಪೂಜೆ ಅಲ್ಲ. ಹಾಗಾಗಿ ನಾವು ಆಡಂಬರದ ಪೂಜೆಗೆ ಅಷ್ಟು ಮಾನ್ಯತೆ ಹಿರಿಯರೇ ಆಗಲಿ ಯಾರೇ ಆಗಲಿ ಕೊಟ್ಟಿರೋದಿಲ್ಲ. ಹಿಂದಿನ ಕಾಲದಲ್ಲೂ ಕೂಡ ಆಡಂಬರದ ಪೂಜೆಗೆ ಯಾರೂ ಮಾನ್ಯತೆ ಕೊಟ್ಟಿಲ್ಲ. ಕೆಲವರು ಇರೋರು ಆಡಂಬರದಿಂದ ಪೂಜೆ ಮಾಡ್ತಾರೆ. ಬಟ್
ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ದೇವರು ಖಂಡಿತ ಹೊಲಿತಾನೆ. ನಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ. ಯಾವಾಗಲೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ಏನೇ ಆಗಲಿ ಸೂರ್ಯಾಸ್ತ ಆಗೋದಕ್ಕೂ ಮುಂಚೆ ಹೇಳೋದ್ರಿಂದ 5:15ಗೆ ಎದ್ದು ಸ್ನಾನ ಪೂಜೆ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ಕೋತಾರೆ ಹೆಣ್ಣು. ಅವರ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗಲೂ ಮನೆ ಹೆಣ್ಣು ನಗ್ನಗ್ತಾ ಇರಬೇಕು. ಮನೆಯಲ್ಲಿ ಯಾವಾಗಲೂ ನಗ್ತಾ ಇದ್ರೆ ಆ ಹೆಣ್ಣು ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಕೂಡ ಮನೆಯಲ್ಲಿ ಹಿರಿಯರು ಹೇಳ್ತಾರೆ. ಹಾಗಾಗಿ ಮನೆಯ ಹೆಣ್ಣಿನ ಕಣ್ಣಲ್ಲಿ ನೀರನ್ನು ಯಾವತ್ತೂ ತರಿಸಬಾರ್ದು ಫ್ರೆಂಡ್ಸ್. ಎಣ್ಣೆ ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಹೆಣ್ಣಿಗೆ ಪ್ರಾಮುಖ್ಯತೆಯನ್ನು ಮೊದಲಿನಿಂದಲೂ ಆದ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೆಣ್ಣಿಗೆ ನಮಸ್ಕರಿಸೋದು ಹಿಂದೂಗಳ ಧರ್ಮ ಅಂತ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್. ಇದು ಎಸ್ಟರ್ಡೇ ದೀಪ ಹಚ್ಚಿರೋದು. ಶಿವನ ಟೆಂಪಲ್ಗೆ ನಾನು ಕೂಡ ಹೋಗಿದ್ದೆ. ನೆನೆ ಕಡೆ ಕಾರ್ತಿಕ ಆಗಿರೋದ್ರಿಂದ ದೀಪಗಳನ್ನು ಬೆಳಗಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದೊಂದು ಸಣ್ಣ ಪಿಕ್ಕನ್ನು ನಾನು ಕ್ಲಿಕ್ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡೆ ಕಾರ್ತಿಕದಲ್ಲಿ ಈ ರೀತಿ ದೀಪಗಳನ್ನು ಹಚ್ಚಿದ್ರು. ಬೆಲ್ಲದ ದೀಪ ಮತ್ತು ತೆಂಗಿನಕಾಯಿಂದ ದೀಪನ ಬೆಳಗ್ತಾ ಇದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗಾಗಿ ನಾನು ಈ ಪಿಕ್ಕನ್ನು ತಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಈ ಪಿಕ್ಕನ್ನು ಕೊನೆಯವರೆಗೂ ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಮತ್ತೆ ಸಿಗ್ತೀನಿ. ಬಾಯ್.